ಜನರ ಜೀವಕ್ಕೆ ಕಂಟಕವಾಗಿರುವಂತದ್ದು ಹೆದ್ದಾರಿಗಳು. ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಿತ್ಯ ಕಿರಿಕಿರಿ. ಯಾಕೆಂದ್ರೆ ಅಲ್ಲಿ ಕಾಮಗಾರಿ ಆಗ್ತಾನೆ ಇದೆ, ಅವೈಜ್ಞಾನಿಕ ಕಾಮಗಾರಿ, ನಿಧಾನಗತಿಯ ಕಾಮಗಾರಿ, ಈ ರೀತಿಯಾಗಿ ನಾನಾ ಕಾರಣಗಳು ಸಿಗ್ತಾನೆ ಇರುವಂತದ್ದು. ಆದ್ರೆ ಇಲ್ಲಿ ಸಂಕಷ್ಟ, ನೋವು, ಸಾವು ಎಲ್ಲವೂ ಕೂಡ ಆಗ್ತಾ ಇದೆ. ಅವೈಜ್ಞಾನಿಕ ಕಾಮಗಾರಿಗಳಿಂದ ಜೀವಕ್ಕೂ ಕೂಡ ಕಂಟಕ ಎದುರಾಗಿರುವಂತದ್ದು. ಯಾವ್ಯಾವ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕಾಡ್ತಾ ಇದೆ ಈ ಸಮಸ್ಯೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಹುಬ್ಬಳ್ಳಿ, ಕೊಪ್ಪಳ, ಚನ್ನಪಟ್ಟಣದ ಹೆದ್ದಾರಿಗಳು ಸಾವಿನ ಕೂಪಗಳಾಗಿದ್ದಾವೆ. ಕಾಮಗಾರಿಗಳ ವಿಳಂಬ, ಅವೈಜ್ಞಾನಿಕ ಕಾಮಗಾರಿ, ದಿನೇ ದಿನೇ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವೈಜ್ಞಾನಿಕವಾಗಿದೆ ಕಾಮಗಾರಿ ಅನ್ನುವಂಥದ್ದು. ಬೇಕಾಬಿಟ್ಟಿಯಾಗಿ ಮಾಡಿಬಿಟ್ಟಿದ್ದಾರೆ ಕೆಲಸನೂ ಕೂಡ. ಸೊ ಹೀಗಾಗಿ ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ಗಳು ಅಲ್ಲಿ ಎದುರಾಗ್ತಾನೆ ಇದ್ದಾವೆ. ನಾವು ಹುಬ್ಬಳ್ಳಿಯಲ್ಲಿ ಸಾವಿನ ಹೆದ್ದಾರಿ ಜನರಿಗೆ ನಿತ್ಯ ನರಕ ಎದುರಾಗಿದೆ. ಮೃತ್ಯು ಕೂಪವಾಗಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿಯ ಬೈಪಾಸ್ ರಸ್ತೆ. ಹುಬ್ಬಳ್ಳಿಯಲ್ಲಿ ಸಾವಿನ ಹೆದ್ದಾರಿ ಜನರಿಗೆ ನಿತ್ಯ ನರಕ ಎದುರಾಗಿದೆ. ಮೃತ್ಯು ಕೂಪವಾಗಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿಯ ಬೈಪಾಸ್ ರೋಡ್. 3 ವರ್ಷಗಳಿಂದ ನಡೀತಾ ಇರುವಂಥದ್ದು ಬೈಪಾಸ್ ರಸ್ತೆಯ ಕಾಮಗಾರಿ. 3 ವರ್ಷದಿಂದ ಮಾಡಲಾಗ್ತಾ ಇದೆಯಂತೆ ಆ ಬೈಪಾಸ್ ರಸ್ತೆಯ ಕಾಮಗಾರಿಯನ್ನು. ಪುಣೆ ಬೆಂಗಳೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿ ಇದು. ದ್ವಿಪಥ ರಸ್ತೆಯನ್ನ ದಶಪಥ ರಸ್ತೆಯನ್ನಾಗಿಸುವಂತ ಯೋಜನೆ. 1200 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಹಿಂಗೆ ಹೇಳ್ಕೊಬೇಕಾಗಿದೆ 3 ವರ್ಷದಿಂದ. ಇನ್ನೂ ನಡೀತಾನೆ ಇದೆ ಅಂತಾನೆ ಪಾಪ ಅಲ್ಲಿನ ಜನ ಹೇಳದೇ ಆಯ್ತು ಬಿಟ್ರೆ ಆ ಕಾಮಗಾರಿ ಮಾತ್ರ ಕಂಪ್ಲೀಟ್ ಆಗ್ತಾ ಇಲ್ಲ. ಜನ ನೋವನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆಂದ್ರೆ ಬಿದ್ದು ಎದ್ದು ಹೋಗ್ಬೇಕಾಗಿದೆ. ಕೆಲವರು ಸಾವನ್ನಪ್ತಾ ಇದ್ದಾರೆ. 32 ಕಿಲೋಮೀಟರ್ ಅಂತರದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇದು. 2018ರಿಂದ ಈವರೆಗೂ 600ಕ್ಕೂ ಅಧಿಕ ಅಪಘಾತ ಆಗಿದೆ. 100ಕ್ಕೂ ಹೆಚ್ಚು ಜೀವಗಳು ಬಲಿಯಾಗಿರುವಂಥದ್ದು. 100ಕ್ಕೂ ಹೆಚ್ಚಿನ ಜೀವಗಳನ್ನ ಬಲಿ ಪಡೆದಿರುವಂಥ ಬೈಪಾಸ್ ರೋಡ್ ಅದು. ಅರ್ಧಂಬರ್ಧ ಕಾಮಗಾರಿ ನಡೆಸಿರುವಂಥ ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಾ ಇರೋದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಲಿಕ್ಕೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಇರುವಂಥ ಕ್ಯಾಬಿನೆಟ್ ದರ್ಜೆಯ ಸೆಂಟ್ರಲ್ ಮಿನಿಸ್ಟರ್ ಅಪ್ಪ ಅಲ್ಲಿ ಇರುವಂಥದ್ದು, ಪ್ರತಿನಿಧಿಸ್ತಾ ಇರುವಂಥದ್ದು ಹುಬ್ಬಳ್ಳಿ ಧಾರವಾಡ. ಯಾರು? ಪ್ರಹ್ಲಾದ್ ಜೋಶಿ ಅವರು. ಯಾಕೆ ಅವರಿಗೆ ಮುತುವರ್ಜಿ ಇಲ್ವಾ? ಯಾಕೆ ಇಷ್ಟೊಂದು ನಿಧಾನಗತಿಯಲ್ಲಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಮಾತನಾಡುವಂಥ ಪ್ರಹ್ಲಾದ್ ಜೋಶಿ ಅವರು ಇದಕ್ಕೆ ಯಾಕೆ ಮಾತನಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಹುಬ್ಬಳ್ಳಿ ಬೈಪಾಸ್ ಮಾಡಿದಾಗಿಂದ ಅದು ಮಾಡಿರೋ ಕಾನ್ಸೆಪ್ಟ್ ಸ್ವಲ್ಪ ಫೇಲ್ ಆಗಿತ್ತು. ಅವಾಗ ಮಾಡುವಾಗ ದೊಡ್ಡ ಪ್ರಮಾಣದಾಗ ಮಾಡಬೇಕಾಗಿತ್ತು. ಇವರು ಪ್ರತಿ ತಿಂಗಳ 8-10 ಮಂದಿ ಬಲಿಯನ್ನು ತಗೊಂಡ್ರು. ಆ ಸಮಯದಲ್ಲಿ ಕಳೆದ ಬಾರಿ ಡಾಕ್ಟರ್ಸ್ ಒಂದು 22 ಮಂದಿ ಒಂದೇ ಸಾರಿ ಸತ್ತು ಅಷ್ಟೊಂದು ಬಲಿ ಪಡೆದು ಸರಿ ಸುಮಾರು 2.5-3 ವರ್ಷದಿಂದ ಕಾಮಗಾರಿ ಚಾಲು ಇದೆ. ಇವತ್ತು ಕೂಡ ಪ್ರತಿದಿನ 1-2 ಆಕ್ಸಿಡೆಂಟ್ ಆಗ್ತವೆ. 2-3 ಜನ ಸಾಯ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಇನ್ನೂ ಎಷ್ಟು ಜೀವಗಳು ಬೇಕು, ಇನ್ನು ಎಷ್ಟು ಹೆಣ ಕೆಡಬೇಕಂತೇಳಿ ವಿಚಾರದಲ್ಲಿ ಇದಾರ ಗೊತ್ತಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಪ್ರತಿ ಸಾರಿ ಮೀಡಿಯಾದಾಗ ಬರ್ತಾರೆ, ಇನ್ನೇನು ಮುಗೀತಂತಾರೆ. ಇವತ್ತಿನ ಕಾಮಗಾರಿ ನೋಡಿದ್ರೆ ಮಳೆಗಾಲದಲ್ಲಿ ಮೊನ್ನೆ ಪ್ರಾರಂಭಕ್ಕಿಂತ ಮುಂಚೆನೆ ಮಾಧ್ಯಮದ ಬಂತು ತಡೆಗೋಡೆಗಳು 2-3 ಕಡೆ ಬಿದ್ದು ಮತ್ತೆ 4-5 ಲಾರಿಗಳು ಬಿದ್ದು 2-3 ಮಂದಿ ಸತ್ರು. ಈ ರೀತಿ ಕಾಮಗಾರಿ ಮಾಡದೆ ಯಾವ ರೀತಿ ಇವತ್ತು ಬಾಂಬೆ ಕಾರಿಡಾರ್ ಆಗಿದೆ, ಮುಂಬೈ ಕಾರಿಡಾರ್ ಆಗಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಅತ್ಯಂತ ಉತ್ತಮವಾದಂತ ಕಾರಿಡಾರ್ ಯೋಜನೆಗಳು, ಒಳ್ಳೆ ರೋಡ್ ಬಂದಾವೆ. ಹುಬ್ಬಳ್ಳಿ ಧಾರವಾಡಕ್ಕೆ, ಉತ್ತರ ಕರ್ನಾಟಕಕ್ಕೆ, ದಕ್ಷಿಣ ಭಾರತದ ಇಂಥ ಕಳಪೆ ಕಾಮಗಾರಿ ಹಾಕಿ ಅತ್ಯಂತ ಬೇಗನೆ ಈ ಕಾಮಗಾರಿಯನ್ನು ಮುಕ್ತಾಯ ಮಾಡಬೇಕು. ಉತ್ತರ ಕರ್ನಾಟಕಕ್ಕೆ ಡೆತ್ ವೇ, ದಕ್ಷಿಣ ಕರ್ನಾಟಕಕ್ಕೆ ಎಕ್ಸ್ಪ್ರೆಸ್ ವೇ. 2019ರಲ್ಲಿ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇ 118 ಕಿಲೋಮೀಟರ್ ಒಂದು ಕಾಮಗಾರಿಗೆ ಚಾಲನೆ ಕೊಟ್ಬಿಟ್ಟು 2023ರಲ್ಲಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಿಬಿಟ್ರು. ದಕ್ಷಿಣ ಕರ್ನಾಟಕದವರು ಎಕ್ಸ್ಪ್ರೆಸ್ ಅಲ್ಲಿ ಆರಾಮಾಗಿ ಅಡ್ಡಾಡ್ತಾ ಇದ್ದಾರೆ. ಅದೇ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಕೇವಲ 30 ಕಿಲೋಮೀಟರ್ ಅನ್ನ 2022ರಲ್ಲಿ ಮಾನ್ಯ ಗಡ್ಕರಿಯವರು ಕಾಮಗಾರಿಗೆ ಚಾಲನೆ ಕೊಟ್ಟರು. ಇವತ್ತಿನ ತನಕ 50% ವರ್ಕು ಆಗಿಲ್ಲ. 100 ಜನರು ಜೀವವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. 30 ಕಿಲೋಮೀಟರ್ ಅಷ್ಟೇ ಶಿವರಾಮ ಸುಂಡಿ ಇರೋದು. ವರ್ಷಕ್ಕೆ 10 ಕಿಲೋಮೀಟರ್ ನೆಟ್ಟಾಗಿ ಮಾಡಿದಿದ್ರು ಕೂಡ ಇಷ್ಟೊತ್ತಿಗೆ ಕಾಮಗಾರಿ ಕಂಪ್ಲೀಟ್ ಆಗಬೇಕಾಗಿತ್ತು. ಯಾಕೆ ಅಷ್ಟೊಂದು ನಿರ್ಲಕ್ಷ್ಯ ಅಂತೆ, ಬೇಜವಾಬ್ದಾರಿ ಅಂತೆ, ಅರ್ಧಂಬರ್ಧ ಕಾಮಗಾರಿ? ಬಿಕಾಸ್ ನಮ್ಮ ರಾಜ್ಯದಲ್ಲಿ ಇರುವಂತ ಬಿಜೆಪಿ ಅತ್ಯಂತ ಪ್ರಭಾವಿ ನಾಯಕರು, ಕೇಂದ್ರ ಸಚಿವರು, ಕ್ಯಾಬಿನೆಟ್ ದರ್ಜೆಯ ಸಚಿವರ ಪ್ರಭಾವ ಬೀರ್ತಾ ಇಲ್ವಾ ಅಲ್ಲಿ? ಪೃಥ್ವಿರಾಜ್ ಏನು ಪ್ರಭಾವ ಬೀರ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಏನು ಪ್ರಹ್ಲಾದ್ ಜೋಶಿ ಅವರ ಒಂದು ಇದರಿಂದಾಗಿಯೇ ಒಂದಷ್ಟು 1200 ಕೋಟಿ ಯೋಜನೆ ಜಾರಿಗೆ ಬಂದಿತ್ತು. ಆದರೆ ಎಲ್ಲಿ ಏನು ದುಡ್ಡು ತರಲಿಕ್ಕೇನೋ ಎಷ್ಟು ಉತ್ಸಾಹ ತೋರಿಸಿದ್ರು ಪ್ರಹ್ಲಾದ್ ಜೋಶಿ ಅವರು, ಅದರ ಒಂದು ಕಾಮಗಾರಿ ಮಾಡಲಿಕ್ಕೆ ಅಷ್ಟೇ ಉತ್ಸಾಹ ತೋರಿಸ್ತಾ ಇಲ್ಲ. ಆ ಕಾರಣಕ್ಕಾಗಿಯೇ ಈ ಒಂದು
ಕಾಮಗಾರಿ ಮಂದಗತಿಯಲ್ಲಿ ಸಾಗಿದೆ. 50% ಕಾಮಗಾರಿ ಮಾತ್ರ ಪೂರ್ಣಗೊಂಡಿದೆ 3 ವರ್ಷದಲ್ಲಿ. ಈಗಾಗಲೇ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿತ್ತು. 30 ಕಿಲೋಮೀಟರ್ ಕಾಮಗಾರಿಗೆ 3 ವರ್ಷ ಆದರೂ ಸಹ ಇನ್ನೂ ಮುಗ್ದಿಲ್ಲ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಜೊತೆಗೆ ಏನು ಈ ವರ್ಷ ಸುರಿದಂಥ ಮಳೆಯಿಂದಾಗಿ ಈಗಿರೋ ರಸ್ತೆನೂ ಸಹ ಹದಗೆಟ್ಟಿದೆ. ಅದರಿಂದಾಗಿ ನಿತ್ಯ ಅಪಘಾತಗಳು ಸಂಭವಿಸ್ತಾ ಇದೆ ಮತ್ತು ಎದೆಗುಂಡಿಗೆ ಬೇಕು ಆ ರಸ್ತೆಯಲ್ಲಿ ಅಡ್ಡಾಡಲಿಕ್ಕೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ ಅಂತೂ ಏನು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತು 32 ಕಿಲೋಮೀಟರ್ ಏನು ಸಾಗಲಿಕ್ಕೆ 1-1.5 ತಾಸು ಕನಿಷ್ಠ ಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾದರೆ ಹೇಗೆ ಅಡ್ಡಾಡ್ಬೇಕು ಅನ್ನೋ ಒಂದು ಪ್ರಶ್ನೆ ಜನರದಾಗಿದೆ. ಒಟ್ಟಾರೆ ಏನು ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವರು ಏನು ತಮ್ಮ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಕಾಮಗಾರಿನ ಮಂದಗತಿಯಲ್ಲಿ ಆದರೂ ಸಹ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಈಗಲಾದರೂ ಸಹ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಕಟ್ಟುನಿಟ್ಟಿನ ಸೂಚನೆ ಕೊಡಲಿ, ಆದಷ್ಟು ಬೇಗ ರಸ್ತೆ ಪೂರ್ಣಗೊಳ್ಳಲಿ ಅಂತೇಳಿ ಜನತೆ ಆಗ್ರಹಿಸ್ತಾ ಇದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಡಾಕ್ಟರ್ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗೆ.